ನೆಲಸಮವಾಗಿ ಬಿದ್ದಿರುವ ಒಣಗಿದ ಮರಗಳು ಶ್ರೀಗಂಧ ಕಡಿದು ಹಾಕಿದ್ದಾರೆ ಖದೀಮರು. ಸುದ್ದಿ ಬಿತ್ತರಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಡಿಎಫ್ಒ ಆಫೀಸರ್ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ನೆಲಸಮವಾಗಿ ಬಿದ್ದಿರುವ ಒಣಗಿದ ಮರಗಳು ಶ್ರೀಗಂಧ ಕಡಿದು ಹಾಕಿದ್ದಾರೆ ಖದೀಮರು. ಸುದ್ದಿಯನ್ನ ಬಿತ್ತರ ಮಾಡಲಾಯಿತು. ಬಿತ್ತರಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಡಿಎಫ್ಒ ದೌಡು. ಮರಗಳ ಮಾರಣ ಹೋಮವೇ ನಡೆದಿದೆ. ಸುದ್ದಿ ಬಿತ್ತರಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಡಿಎಫ್ಒ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಏನಾಯ್ತು ಅಂತ ನೋಡಿದ್ದಾರೆ. ಶ್ರೀಗಂಧದ ಮರಗಳನ್ನ ಕಡಿದು ನೆಲಸಮವಾಗಿ ಬೀಳಿಸಿದ್ದಾರೆ ಖದೀಮರು. ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಾಯಿತು. ಬಿತ್ತರ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಡಿಎಫ್ಒ ಹೋಗಿರುವಂತದ್ದು. ಶ್ರೀಗಂಧದ ಮರಗಳನ್ನ ಕಡಿದು ಹಾಕಲಾಗಿದೆ. ನೆಲಸಮವನ್ನ ಮಾಡಿದ್ದಾರೆ. ಇದೀಗ ನೆಲಸಮವಾಗಿ ಬಿದ್ದಿರುವಂತಹ ಒಣಗಿದ ಮರಗಳ ಕುರಿತಾಗಿ ಸುದ್ದಿಯನ್ನ ಬಿತ್ತರ ಮಾಡಲಾಯಿತು. ಸುದ್ದಿ ಬಿತ್ತರಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಡಿಎಫ್ಒ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಯಾಕೆ ಶ್ರೀಗಂಧದ ಮರಗಳನ್ನ ಕಡಿದಿದ್ದು, ಏನಾಯ್ತು ಅನ್ನುವಂತಹ ಹಲವು ತನಿಖೆಗಳನ್ನ ಮಾಡೋದಕ್ಕೆ ಶುರು ಮಾಡಿರುವಂಥದ್ದು. ಡಿಎಫ್ಒ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸುದ್ದಿ ಬಿತ್ತರಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಹೋಗಿರುವಂಥದ್ದು. ಜೀವನದ ಮೇಲೂ ಒಂದು ಹೊಡೆತ ಕೊಟ್ಟಂಗಿದು. ಅದಕ್ಕೆ ಇದನ್ನ ನಾವು ಯಾವತ್ತಿದ್ರೂ ವಿರೋಧಿಸ್ತೇವೆ. ಯಾವ ಹಣ್ಣು ಸಿಗ್ತದೆ ಸರ್ ಇಲ್ಲಿ? ಕವಳಿ ಹಣ್ಣು, ಬಾರೆ ಹಣ್ಣು, ಸುಣ್ಣದ ಹಣ್ಣು ಹಾಗೂ ನೇರಳೆ ಹಣ್ಣು, ಈ ಎಲ್ಲಾ ಹಣ್ಣುಗಳು ಸಿಗ್ತಿದ್ದು. ಇವನ್ನ ಇಲ್ಲಿ ಬಡವರು, ಸುತ್ತಮುತ್ತ ಇರುವಂತಹ ಹಳ್ಳಿ ಇರುವಂತಹ ಬಡವರು ಬಂದ ಆರಿಸಿಕೊಂಡು ಹೋಗಿ ಅವನ್ನ ಮಾರಾಟ ಮಾಡಿ ತಮ್ಮ ಉಪಯೋಗ ಮಾಡ್ಕೊಳ್. ಇವತ್ತೊಂದು ಏನ್ ದುರಂತಪ್ಪ ಅಂತಂದ್ರೆ, ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂತ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂತ ಇದೊಂದು ಗುಡ್ಡ. ವನ್ಯ ಜೀವಿಗಳು ಸಾಕಷ್ಟು ಅದಾವ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವ ಅಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದ್ರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಸ್ಪಷ್ಟನೆಯನ್ನು ಮಾಡಿಲ್ಲ. ಸ್ಪಷ್ಟನೆ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದವು, ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರ ಇದನ್ನ ಪರ್ಮಿಷನ್ ಕೊಟ್ಟದ್ದು DC ಅವ್ರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ, ಈ ನಾಡನ್ನ ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದ್ರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕುವಂತ ಯಾರು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಶ್ರೀಗಂಧದ ಮರಗಳನ್ನ ಕಡಿದು ಮಾರಣ ಹೋಮವನ್ನ ಮಾಡಿದಂಥದ್ದು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾರ್ಯಕಟ್ಟ ಆಗಿದೆ. ಇನ್ನು ಮರಗಳ ಮಾರಣ ಹೋಮವನ್ನ ಮಾಡಲಾಗಿದೆ, ನೆಲಸಮವಾಗಿದೆ. ಸಂಪೂರ್ಣವಾಗಿ ಮರಗಳನ್ನ ಕತ್ತರಿಸಿ ಬಿಸಾಕ್ ಹೋಗಿರುವಂಥದ್ದು. ಈ ಕುರಿತಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮರಗಳ ಮಾರಣ ಹೋಮವನ್ನೇ ಮಾಡಲಾಗಿದೆ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಶ್ರೀಗಂಧದ ಮರಗಳು. ಏನಾಯ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯ, ಪ್ರಮುಖವಾಗಿ ಏನ್ ಬಡಾನಂಕಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಕೌರಿಗುಡ್ಡ ಅಂತ ಏನಿದೆ, ಇದು ಪ್ರಮುಖವಾಗಿ ಒಂದೊಂದು ಏನು ಹಿಂದಿನ ಏನ್ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅದೇ ರೀತಿ ಏನ್ ಯಲ್ಲಮ್ಮ ದೇವಿ ಆಗಿರ್ಬೋದು, ಅಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತೀತಿ ಕೂಡ ಇರ್ತಕ್ಕಂಥದ್ದು. ಈ ಏನ್ 50 ಎಕರೆ ಇರ್ತಕ್ಕಂಥ ಜಮೀನಿನಲ್ಲಿ ಇರ್ತಕ್ಕಂಥ ಏನ್ ಗಂಧದ ಗಿಡ ಆಗಿರ್ಬೋದು, ಅನೇಕ ಏನು ಉಳಿದ ಮರಗಳಾಗಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ನವಿಲುಗಳಾಗಿರ್ಬೋದು, ಒಂದ್ ರೀತಿಯಾಗಿ ಅತಂತ್ರದಲ್ಲಿದ್ದಾವ ಅಂತ ಹೇಳ್ಬೋದು. ಒಟ್ಟಾರೆ 50 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಮರಗಳನ್ನ ಕಡಿದು ಹಾಕಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂತದ್ದು, ಇದನ್ನ ಏನು ಸೋಲಾರ್ ಪ್ಲಾಂಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಬರ್ತಕ್ಕಂಥ ಏನು ಯಾವುದೋ ಬೆಂಗಳೂರಿನ ವ್ಯಕ್ತಿ ಆಗಿರ್ತಕ್ಕಂಥ ಅವ್ನಿಗೆ ಟೆಂಡರ್ ಆಗಿದ್ರಿಂದ ಈ ರೀತಿಯಾಗಿ ಬಂದು ಯಾವುದೇ ರೀತಿಯಾದಂತಹ
ಪರ್ಮಿಷನ್ ಅರಣ್ಯ ಇಲಾಖೆಯಿಂದ ತೆಗೆದುಕೊಳ್ಬೇಕಾಗಿತ್ತು. ಯಾವುದೇ ರೀತಿಯಾದಂತಹ ಪರ್ಮಿಷನ್ ತೆಗೆದುಕೊಳ್ಳದೆ ಮತ್ತು ಗ್ರಾಮಸ್ಥರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಡದೆ ಏನು ರೋಡ್ ದಂಡೆ ಇರ್ತಕ್ಕಂಥ ಗಿಡಗಳನ್ನ ಬಿಟ್ಟ ಒಳಗಡೆ ಇರ್ತಕ್ಕಂಥ ಎಲ್ಲಾ ಗಿಡಗಳನ್ನು ಕೂಡ ಈಗ ಮಾರಣ ಹೋಮ ಮಾಡಿರ್ತಕ್ಕಂಥದ್ದು, ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೂ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಡಿಒಪ್ ಆಗಿರ್ತಕ್ಕಂಥ ಕಾಂತಿ ಅವರು ಹೇಳಿರ್ತಕ್ಕಂಥದ್ದು, ಇಲ್ಲ ನಮ್ಗೆ ಅಲ್ಲಿ ಏನ್ ಸ್ಥಳೀಯರ ಮಾಹಿತಿ ಕೊಟ್ಟಾದ ನಂತರ ನಾವು ಅಲ್ಲಿ ಹೋಗಿ ಭೇಟಿ ಕೂಡ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳ್ತಾ ಇರುವಂತದ್ದು ಇದು ಇಲ್ಲ ಮಾಲ್ಕಿ ಜಮೀನಲ್ಲಿ ಇರ್ತಕ್ಕಂಥದ್ದು, ಅದನ್ನ ನಾವು ಏನು ಅಲ್ಲಿ ಇರ್ತಕ್ಕಂಥ ಏನು ನಾವು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಮಾಹಿತಿ ತರಿಸಿಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ತನಿಖೆ ಮಾಡಿ ಇದ್ರ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಡಿಒಪ್ ಕಾಂತಿ ಅವರು ಹೇಳಿರ್ತಕ್ಕಂಥದ್ದು. ಸುಕನ್ಯಾ, ಎಸ್ ಮಂಜುನಾಥ್, ಈಗ ತಾನೇ ನಾವು ಗ್ರಾಮಸ್ಥರು ಮಾತನಾಡ್ತಾ ಇದ್ದದನ್ನ ಗಮನಿಸಿದ್ವಿ. ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ DC ಅವರೇ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. DC ಅವ್ರು ಪರ್ಮಿಷನ್ ಕೊಟ್ಟಿದ್ರಾ ಇದಕ್ಕೆ? ಸುಕನ್ಯಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ಏನ್ ರೈತರು ಹೇಳ್ತಾ ಇರುವಂತದ್ದು, ಇದು ಇಲ್ಲ ಇದು ಏನ ಊರಿಗಾಗಿ ಒಂದು ಗೈರಾಣ್ ಜಾಗ ಅಂತ ಇಟ್ಟಿರ್ತಾರೆ, ಇದನ್ನ ದನಗಳು ಮೇಯ್ಲಿಕ್ಕೆ ಅಂತ ಆಗಿರ್ಬೋದು, ಸರ್ಕಾರಿ ಯಾವುದೇ ಒಂದು ಏನಾದ್ರೂ ಸರ್ಕಾರಿ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಇದರದ್ದೇ ಆದಂತ ಈ ಗುಡ್ಡಿಗೆ ಆದಂತ ಒಂದು ಪ್ರತೀತಿ ಇದೆ, ಇದಕ್ಕೆ ಯಾರು ಪರ್ಮಿಷನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅಂದ್ರೆ ಅಲ್ಲಿರ್ತಕ್ಕಂಥ ಏನ್ ರೈತರಾಗಿರ್ಬೋದು, ಸುತ್ತಮುತ್ತಲ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಆದ್ರೆ ಅದಕ್ಕೆ ಪರ್ಮಿಷನ್ ಕೊಡದೇನೆ ಬಂದು ಈ ರೀತಿಯಾಗಿ ಮಾಡಿದಾರೆ ಅಂತ ಹೇಳಿ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ DC ಅವರು ಕೂಡ ಇದಕ್ಕೆ ಏನು ಸೋಲಾರ್ ಪ್ಲಾಂಟ್ ಮಾಡ್ತೀರ ಅಂತ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿದಾರ ಅಂತ ಹೇಳಿ ಈಗಲೂ ಕೂಡ ಅವ್ರು ಏನು ಅರಣ್ಯ ಇಲಾಖೆದವರು ಕೂಡ ಈಗ ಅದನ್ನ ತನಿಖೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದಂತ ಇಲ್ಲಿವರೆಗೂ ಕೂಡ ಕ್ಲಾರಿಫಿಕೇಶನ್ ಸಿಗದೇ ಇದ್ದ ಕಾರಣ ಈಗ DF ಅವರು ಹೇಳಿರ್ತಕ್ಕಂಥ ಇದ್ರ ಬಗ್ಗೆ ಸಂಪೂರ್ಣವಾದಂತ ಏನು ಅಲ್ಲಿ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, DC ಅವ್ರ ಜೊತೆ ಚರ್ಚಿಸಿ ಇದಕ್ಕೊಂದು ಸೂಕ್ತವಾದಂತ ಪರಿಹಾರ ಮತ್ತು ಅದನ್ನ ಮಾಡಿರ್ತಕ್ಕಂಥವ್ರು ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ.